ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಶಾಸಕರ ಬದಲಿಗೆ ಬಿಜೆಪಿ ಪಕ್ಷವನ್ನ ಸಚಿವ ಸ್ಥಾನ ನೀಡೋದಾದ್ರೆ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಿಜೆಪಿ ಪಕ್ಷದ ನಾಯಕರು ಪಿತೂರು ಮಾಡಬೇಕು. ಕಾಂಗ್ರೆಸ್ಸಿನ ಬಣ ರಾಜಕೀಯದ ಒಳಜಗಳವನ್ನ ಬಿಜೆಪಿ ನಾಯಕರ ಹಣೆಪಟ್ಟಿಗೆ ಸೇರಿಸುವ ಚಾಲಿಯನ್ನ ಶಾಸಕ ಸುಬ್ಬಾರೆಡ್ಡಿ ಅವರು ಕೈಬಿಡಬೇಕೆಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆಗೆ ಬೇಸರವನ್ನ ವ್ಯಕ್ತಪಡಿಸಿದರು. ಇನ್ನು ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ನಲ್ಲಿರುವ ಗೃಹ ಕಚೇರಿಯಲ್ಲಿ ಬಿಜೆಪಿ ಮುಖಂಡರ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಹುಟ್ಟುಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ವಿತರಣೆ ಮಾಡಿದ್ದು, ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಜೊತೆಗೆ ವೃದ್ಧಾಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನ ನೆರವೇರಿಸಿ ಮಾತನಾಡಿದ್ರು. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮೇಲೆ ನಡೆದಿರುವ ಇಡಿ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲದಿದ್ರೂ ಮಂತ್ರಿ ಸ್ಥಾನ ತಪ್ಪಿಸುವ ಉದ್ದೇಶಕ್ಕಾಗಿ ಪರಾಜಿತ ಅಭ್ಯರ್ಥಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಇಡಿ ದಾಳಿ ಮಾಡಿಸಿದ್ದಾರೆ ಎಂಬ ಶಾಸಕ ಸುಬ್ಬಾರೆಡ್ಡಿ ಅವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದುಕೊಳ್ಳಬೇಕಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನಕ್ಕೆ ಬಣ ರಾಜಕೀಯ ನಡೆಯುತ್ತಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸಚಿವರಾದ ಎಂಸಿ ಸುಧಾಕರ್, ಕೆಎಚ್ ಮುನಿಯಪ್ಪ, ಶಾಸಕರಾದ ನಂಜೇಗೌಡ, ನಾರಾಯಣಸ್ವಾಮಿ ಮತ್ತು ಮಾಜಿ ಶಾಸಕ ರಮೇಶ್ ಕುಮಾರ್ ನಡುವೆ ನಡೆಯುತ್ತಿರುವ ಬಣ ರಾಜಕೀಯ ಎಲ್ಲಾ ಮಾಧ್ಯಮಗಳಲ್ಲೂ ಪ್ರಸಾರಗೊಂಡು ಕಾಂಗ್ರೆಸ್ ನಾಯಕರ ಕಚ್ಚಾಟ ಬಹಿರಂಗವಾಗಿರುವುದು ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ಸಿನಲ್ಲಿರುವ ಗುಂಪುಗಾರಿಕೆ, ಬಣ ಬಡಿದಾಟದಿಂದ ಪ್ರಾರಂಭವಾಗಿರುವ ಷಡ್ಯಂತ್ರವೇ ಶಾಸಕ ಸುಬ್ಬಾರೆಡ್ಡಿ ಮೇಲೆ ಇಡಿ ದಾಳಿ ನಡೆದಿದೆ ಎಂಬುದು ಕಾಂಗ್ರೆಸ್ಸಿನ ಎಲ್ಲರಿಗೂ ತಿಳಿದಿರುವ ಸತ್ಯವಾಗಿದೆ. ಸ್ವಪಕ್ಷೀಯರ ಕುತಂತ್ರಗಳ ಬಗ್ಗೆ ಜಾಗೃತಿಗೊಳ್ಳಬೇಕಾಗಿರುವ ಶಾಸಕ ಸುಬ್ಬಾರೆಡ್ಡಿ ಅವರು ಇಡಿ ದಾಳಿಗೆ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಮುನಿರಾಜು ಕಾರಣ ಎಂದು ಹೇಳಿಕೆ ಕೊಟ್ಟಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಆರ್ ಪ್ರತಾಪ್, ಗುಡಿಬಂಡಿ ಗಂಗಿರೆಡ್ಡಿ, ಮುಖಂಡರಾದ ಗುಜ್ಜೇಪಲ್ಲಿ ಸುಧಾಕರ ರೆಡ್ಡಿ, ಪಿಎಸ್ ವೆಂಕಟರೆಡ್ಡಿ, ಆರ್ ವೆಂಕಟೇಶ್, ಲೋಕೇಶ್, ಎಸ್ಆರ್ ನಾಗೇಶ್, ಅಪ್ಪಯ್ಯ ಬಾಬು, ಜಿನ್ನಿ, ಮೂರ್ತಿ ಮತ್ತಿತರರು ಭಾಗವಹಿಸಿದ್ರು. ವರದಿ ವೀರೇಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ನೋಡಿದೆ ಅವ್ರು ಹೇಳಿರ್ತಕ್ಕಂಥದ್ದನ್ನ. ನಾನು ಈಗಾಗಲೇ 2.5 ವರ್ಷ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಾನು ಸೋತಂಥ ಸಂದರ್ಭದಲ್ಲಿ ಆ ಒಂದು ಇವರೇನು ಮಾಡಿರ್ತಕ್ಕಂಥ ಏನು ಅಫಿಡವಿಟಲ್ಲಿ ತಪ್ಪಿಸಿರ್ತಕ್ಕಂಥದ್ದು ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಕೇಸನ್ನು ಕೂಡ ಹಾಕಿದೆ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ಕ್ಷೇತ್ರದ ಜನತೆಗೆ ಗೊತ್ತು. ನಾನು ಸೋತಿರ್ತಕ್ಕಂಥ ಅಭ್ಯರ್ಥಿ ನನ್ನ ಹತ್ರ 100 ಜನ ಬರ್ತಾ ಇರ್ತಾರೆ. ಆ 100 ಜನ ನನಗೆ ಆ ಡಾಕ್ಯುಮೆಂಟ್ ಇದೆಯಣ್ಣ, ಈ ಡಾಕ್ಯುಮೆಂಟ್ ಇದೆಯಣ್ಣ ಅಂತ ಬಂದು ನನಗೂ ತೋರಿಸ್ತಾರೆ. ಈ ಡಾಕ್ಯುಮೆಂಟ್ ನನಗೆ 2.5 ವರ್ಷದಿಂದಲೇ ನನಗೂ ತೋರಿಸಿದ್ರು, ನನಗೂ ಕೊಟ್ಟಿದ್ದರು. ಅದನ್ನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅದನ್ನು ಯಾರ್ದು ತಿಳ್ಕೊಬೇಕು ಅದನ್ನು ತಿಳ್ಕೊಬೇಕು. ನಾನು ವೈಯಕ್ತಿಕವಾಗಿ ಅವ್ರದ್ದೇ ಯಾವುದೇ ಒಂದು ದಾಖಲಾತಿ ಇವತ್ತಿಗೆ ನಾನು ಯಾವುದೂ ಮುಟ್ಟಿಲ್ಲ. ಅವ್ರು ಮಾಡಿರ್ತಕ್ಕಂಥದ್ದನ್ನು ದಲಿತರು ಇಲ್ಲೇನು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಅನೇಕ ದಲಿತರ ಜಮೀನುಗಳಿರ್ಬೋದು, ಅನೇಕ ದರಖಾಸ್ತು ಜಮೀನು ಇರ್ಬೋದು, ಗ್ರಾಂಟ್ಗಳು ಯಾರ್ಯಾರಿಗೆ ಮಾಡಿಸಿದ್ದಾರೆ ಮತ್ತು ಯಾರು ಬೇನಾಮಿಗಳಿಗೆ ಮಾಡಿಸಿದ್ದಾರೆ, ಎಲ್ಲಿ ಮತ್ತು ಕಾಂಪೌಂಡ್ ಹಾಕ್ಕೊಂಡು ಸೆಂಟ್ರಲ್ಲಿರೋರ್ನೆಲ್ಲನೂ ಕಬ್ಜಾ ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಮತ್ತು ಸೆಷನ್ನಲ್ಲೂ ಕೂಡ ಇವರೇ ಎಲೆ ಕ್ವಶನ್ ಹಾಕಿ ಸರ್ಕಾರದ ಜಮೀನಿದು ಮುಟ್ಗೋಲು ಹಾಕ್ಕೊಬೇಕು, ಇದನ್ನು ಬಿಡಬಾರ್ದು, ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡಿ ಸೆಷನ್ನಲ್ಲಿ ಗಲಾಟೆ ಮಾಡಿರ್ತಕ್ಕಂಥ ಜಮೀನುಗಳನ್ನೇ ಇವರು ಮತ್ತೆ ಇವರೇ ಬ್ಲಾಕ್ ಮೇಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರೋದು ಕೂಡ ಇದೆ. ಎಲ್ಲ ಜನ ನನಗೆ ತಂದು ಕೊಡ್ತಾ ಇರ್ತಾರೆ. ಆದರೂ ಸಹ ನಾನು ಇವತ್ತಿಗೆ ಅದನ್ನು ಯಾವುದೂ ಕೂಡ ನಾನು ಪರಿಗಣನೆಗೆ ತಗೊಂಡಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ನೀವು ಒಂದು ಮಾತು ಹೇಳಿದ್ರೆ, ನನ್ನ ಸ್ನೇಹಿತರು MLA ಅವರು ಯಾರೋ ನನಗೆ ಈ ಡಾಕ್ಯುಮೆಂಟ್ ಕೊಟ್ಟರು ಅಂತ ಹೇಳ್ತಾ ಇದ್ದೀರ, ಅದನ್ನು ತೋರಿಸಿದ್ರು. ನೀವು ಅಲ್ಲಿ ಎಲ್ಲಿಂದ ಬಂತು, ಏನು ಬಂತು, MLA ಅವ್ರಿಗೆ ಎಲ್ಲಿ ಬಂತು, ಅಲ್ಲಿ ಅವ್ರಿಗೆ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಅದು ಕೂಲಂಕುಷವಾಗಿ ನೀವು ತಿಳ್ಕೊಬೇಕಾದ್ರೆ ಅದೆಲ್ಲ ತಿಳ್ಕೊಬೇಕು. ನಮ್ಮ ಭಾರತೀಯ ಜನತಾ ಪಕ್ಷದ BJPಯವ್ರು ಮಾಡಿದ್ದಾರೆ, ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಸೋತಿರ್ತಕ್ಕಂಥ ಅಭ್ಯರ್ಥಿ ಮಾಡಿದ್ದಾರೆ, ರಾಜಕೀಯ ಅವ್ರು ಮಿನಿಸ್ಟರ್ ಆಗಿಬಿಟ್ರೆ ಇದಾಗ್ಬಿಡುತ್ತೆ ಅಂತ. ನಮ್ಮ ಪಕ್ಷದಲ್ಲಿ ನೀವೇನು ಮಿನಿಸ್ಟರ್ ಆಗಲ್ಲ. ನೀವು ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮಿನಿಸ್ಟ್ರನ್ನ ಆಗಿ
ಇಲ್ಲ ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಹೋಗಿ CM ಅನ್ನ ಆಗಿ ನಾವು ಬೇಡ ಅಂತೀವಾ? ನಾವು ಯಾವುದೇ ಕಾರಣಕ್ಕೂ ಬೇಡ ಅಲ್ವಾ? ಅದು ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನೇನು ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ಜನ ಆಶೀರ್ವಾದ ಮಾಡಿದ್ರೆ ನಾನು ಗೆಲ್ಲಕ್ಕಾಗಲ್ಲ, ಅದಕ್ಕೆ ಅವ್ರು ಈ ಥರ ಮಾಡ್ತಾಯಿದ್ದಾರೆ, ಅವ್ರು ಗೆಲ್ಲಕ್ಕಾಗಲ್ಲ ಅಂತ ಮಾಡ್ತಾಯಿದ್ದಾರೆ ಅಂತ ನೀವು ಹೇಳ್ತಾರೆ. ನಾನು ಯಾವುದೇ ರೀತಿ ಕುತಂತ್ರ ರಾಜಕೀಯ ನಾನು ಮಾಡಲ್ಲ. ನಾನು ಜನರ ಮಧ್ಯೆ ಇದ್ದೀನಿ, ಜನರ ಮಧ್ಯೆ ಕೆಲಸ ಮಾಡ್ತಾ ಇದ್ದೀನಿ. ಜನರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇದ್ದರೆ ನನಗೆ ಆಶೀರ್ವಾದ ಮಾಡ್ತಾರೆ. ನಿಮಗೆ ಮಾಡಿದರೆ ನೀವು ಒಳ್ಳೆ ಕೆಲಸ ಮಾಡಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ವೈಯಕ್ತಿಕವಾಗಿ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ದು ಯಾವುದೇ ಒಂದು ಇದಕ್ಕೂ ನಾನು ಕೈ ಇಡ್ತಾ ಇಲ್ಲ. ನೀವು ಖುದ್ದು ನನ್ನ ಹೆಸರೇ ಹೇಳ್ಕೊಂಡು ನನ್ನೇ ಇದು ಮಾಡ್ಕೊಂಡಿದ್ರೆ ಹೋಗಲಿ, ನನಗೆ ಡೆಲ್ಲಿವರೆಗೂ ಹೋಯ್ತು ಆಯಿತು, ಆ ಕೆಪಾಸಿಟಿ ಇವ್ರಿಗೂ ಇದೆ, ಸೋತಿರ್ತಕ್ಕಂಥ ಅಭ್ಯರ್ಥಿಗೆ ಏನೋ ಪವರ್ ಜಾಸ್ತಿ ಇದೆ ಅಂತ ನೀವೇ ಜನರ ಮುಂದೆ ಏನೋ ತೋರಿಸ್ತಾ ಇದ್ದೀರ ಹಂಗಿದ್ದೀರ, ನನಗೇನೋ ಹಂಗೆ ಅನಿಸ್ತದೆ. ನೀವು ಫಸ್ಟು ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು, ನೀವು ಯಾರು ನೀವು ಮಿನಿಸ್ಟ್ರ್ ಆದರೆ ಯಾರಿಗೆ ತಪ್ಪೋಗುತ್ತೆ, ಯಾರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಮ ಪಾರ್ಟಿಲಿ ಇರ್ತಕ್ಕಂಥವ್ರು ಯಾಕೆ ನಿಮ್ಮನ್ನು ಇದು ಮಾಡಿರಬಾರ್ದು? 2.5 ವರ್ಷದಿಂದ ಮಾಡಬೇಕಾಗಿದ್ರೆ ನಾನು ಆವತ್ತೇ ಮಾಡ್ತಾಯಿದ್ದೀನಿ. ಅದರಲ್ಲೇನಿದೆ, 2.5 ವರ್ಷದಲ್ಲೇ ನಾನು ಮಾಡ್ಬೋದಾಗಿತ್ತಲ್ಲ. ಆವತ್ತೇ ನಾನು ಕೇಸಲ್ಲೂ ಹೌದು ಕೇಸ್ ಹಾಕಿದ್ದೀನಿ, ಕೇಸಲ್ಲಿ ತೋರಿಸಿದ್ವಿ. ನನಗೂ ಯಾರೋ ಗುಮಾನಿಯಾಗಿ ಹೇಳಿದ್ದಾರೆ ವಿದೇಶದಲ್ಲಿ ಇವ್ರದೆಲ್ಲ ಆಸ್ತಿಗಳಿದೆ ಅಂತ. ನನಗೆ ಅವತ್ತು ಯಾರೋ ಹಿಂಗೆ ತಂದು ಇಲ್ಲಿ ಹೇಳಿದ್ದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ನಿಜಾನೋ ಸುಳ್ಳ ನಮಗೆ ಗೊತ್ತಿಲ್ಲ. ಆ ಡಾಕ್ಯುಮೆಂಟ್ ನಾನು ಕೂಡ ಮುಟ್ಟಕ್ಕೆ ಹೋಗಿಲ್ಲ. ಇರ್ಬೋದೇನೋ ಅಂತ ನಾವು ಕೇಸ್ ಹಾಕಿದ್ವಲ್ಲ. ಈಗ ನಿಮ್ದು ಏನಿದೆ ದಾಖಲಾತಿಗಳನ್ನ ಕೇಸ್ ಹಾಕಿರೋದಾಗಿದೆ, ಕೇಸಲ್ಲಿ ನಡೀತಾ ಇರೋದಾಗಿದೆ. ನಿಮಗೂ ಆರ್ಗ್ಯುಮೆಂಟ್ ಆಗ್ತಾಯಿದೆ, ನಿಮ್ಮ ಮುಂದೆ ಆರ್ಗ್ಯುಮೆಂಟ್ ಬರಬೇಕಾಗಿದೆ. ನೀವೆಲ್ಲ ಈಗೇನು ನಿಮ್ಮದು ಕೂಡ ಎವಿಡೆನ್ಸ್ ಬರಬೇಕಾಗಿದೆ. ನಿಮ್ದು ಪ್ರೂವ್ ಮಾಡ್ಕೊಳ್ಳಿ. ನನ್ನ ಮೇಲೆ ನೀವು ಹೇಳ್ತಾ ಇದ್ದೀರಲ್ಲ, ನನ್ನ ಮೇಲೆ ಷಡ್ಯಂತ್ರಗಳು ಎಷ್ಟು ಮಾಡಿದ್ದೀರಲ್ಲ. ನಾನು ಎಲೆಕ್ಷನ್ಗೆ ಮೊದಲೇ ನಮ್ಮ ಸರ್ಜಾಪುರದಿಂದ ಯಾರನ್ನ ಕರೆಸಿ ದಲಿತರ ಜಮೀನು ಹಾಕೊಂಡ್ಬಿಟ್ಟಿದ್ದಾನೆ, ದಲಿತರದ್ದು ಚೆಕ್ಗಳು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವ್ರಿಗೆಲ್ಲ ಇದು ಮಾಡಿದ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಿರಲ್ಲ, ದುಡ್ಡುಗಳು ಕೊಟ್ಬಿಟ್ಟು ಆವಾಗೆಲ್ಲ ಹೋಗಿತ್ತಿದ್ದು. ಮತ್ತು ಜೊತೆಯಲ್ಲಿ ನಾನು ಬಾಗೇಪಲ್ಲಿಯಲ್ಲಿ ಪಾಪ ನನ್ನ ಏನೋ ಒಂದು ಶ್ರೇಯೋಭಿಲಾಷಿಗಳು ಬಂದು ಇಲ್ಲಿ ನನ್ನ ಕೆಲಸ ಮಾಡಬೇಕು, ಗೆಲ್ಲಿ ಮುನ್ರಾಜು ಅವರು ಅಂತ ಬಂದು ಇಲ್ಲೆಲ್ಲ ಆ ಬಾಡಿಗೆ ರೂಮಲ್ಲಿ ಇದ್ರಲ್ಲ, ಅವ್ರ ಮೇಲೆ ಯಾವ ರೀತಿ ಆಪಾದನೆಗಳು ಮಾಡಿದ್ರು, ಯಾವ ರೀತಿ ಸ್ಟ್ರೈಕ್ಗಳು ಮಾಡಿಸ್ತೀವಿ ಎಲ್ಲ ಗೊತ್ತಿಲ್ವಾ? ಮತ್ತು ನನ್ನ ಜೊತೆಲಿ ಏನು ಓಡಾಡಿರ್ತಕ್ಕಂಥವ್ರು ನಮ್ಮ ನಾಯಕರುಗಳಿರ್ಬೋದು, ನಮ್ಮೆಲ್ಲ ಕಾರ್ಯಕರ್ತರಿಗೆ ರಾಜ್ಯಕ್ಕೂ ಗೊತ್ತು, ದೇಶಕ್ಕೂ ಗೊತ್ತು. ಈಗಾಗಲೇ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಂದಿದೆ. ನೀವು ಪ್ರೂವ್ ಮಾಡ್ಕೊಬೇಕು. ಈಗ ನಿಮ್ಮ ಹಂತದಲ್ಲಿ ನೀವು ಅದು ಕರೆಕ್ಟ್ ಆಗಿದ್ರೆ ನೀವು ಅದನ್ನು ಪ್ರೂವ್ ಮಾಡ್ಕೊಳ್ಳಿ. ನನ್ನ ಹಂತದಲ್ಲ ತಪ್ಪಿದ್ರೆ ನಾನು ಅದನ್ನು ಪ್ರೂವ್ ಮಾಡಿಸ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ದಯವಿಟ್ಟು ನಾನು ಇವತ್ತು ನೀವು ನೇರವಾಗಿ ಈಗ ಅಕಸ್ಮಾತು ನೀವೇನಾದರೂ ನೇರವಾಗಿ ನನ್ನನ್ನೇ ಆಪಾದನೆ ಮಾಡಿದ್ರೆ ನಾನು ನೇರವಾಗಿ ಇನ್ನು ಮುಂದೆ ಆಪಾದನೆ ಮಾಡಬೇಕಾಗುತ್ತೆ. ನನ್ನ ಹತ್ರ ಬೇಜಾನ್ ತಂದು ಕೊಡ್ತಾರೆ ಎಲ್ಲನೂ ಜನ. ಅಲ್ಲಣ್ಣ ದರಖಾಸ್ತು ನಮ್ಗೆ ಹಿಂಗೆ ಮಾಡಿದ್ರು, ನಮ್ಮ ಜಮೀನು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರು, ನಮ್ಮ ಜಮೀನು ಹಿಂಗಾಯಿತು ಎಲ್ಲ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ಕೂಡ ಅದನ್ನು ಸ್ಟೆಪ್ ಎತ್ಕೊಂಡಿಲ್ಲ. ಸ್ಟೆಪ್ ಎತ್ಕೊಂಡ್ರೆ ನಾನು ಕೂಡ ಹೋರಾಟ ಮಾಡೋಕ್ಕೆ ನನಗೂ ಶಕ್ತಿ ಇದೆ. ನಾನು ಕೂಡ ರಾಜ್ಯದ ನಮ್ಮ ನಾಯಕರನ್ನೆಲ್ಲ ಕರ್ಕೊಂಬಂದಿಲ್ಲ ಸ್ಟ್ರೈಕ್ ಮಾಡೋಕ್ಕೆ ಇದು ಕೂಡ ತಾಕತ್ತು ಇದೆ. ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ನೀವು ಏನಂದರೆ ನಾನು ಇಡೀ ವಿಚಾರದಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡಲ್ಲಿ ಬರ್ತಕ್ಕಂಥದ್ದು, ಅವರ ಅಧೀನದಲ್ಲಿ ಏನು ನಡೆದಿದೆಯೋ ನಾನು ಅಪ್ಡೇಟಲ್ಲಿ ಹಾಕಿರೋದು ನಿಜ. ಏನೋ ಕೇಸು, ಆ ಕೇಸ್ ಬಗ್ಗೆ ಏನು ಮಾಹಿತಿ ತಗೊಂಡಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಯಾರು ಎಲ್ಲಿ ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ನೀವು ತಿಳ್ಕೊಬೇಕು ನಿಮ್ಮೆಲ್ಲ ಸುತ್ತು ಇರ್ತಕ್ಕಂಥವ್ರು. ಯಾಕಂದರೆ ನನ್ನ ಸುತ್ತು ಇರೋರು ನಾನು ಏನು ಮಾಡ್ತೀನಿ ಅಂತ ಗೊತ್ತಿರುತ್ತೆ. ನಿಮ್ಮ ಸುತ್ತ ಇರೋರಿಗೆ ನೀವೇನು ಮಾಡ್ತೀರ ಅಂತ ನಿಮಗೆ ಗೊತ್ತಿರುತ್ತೆ, ನಮಗೆಲ್ಲಿ ಗೊತ್ತಿರುತ್ತೆ. ಪ್ರತಿದಿನ 24 ಗಂಟೆ ನಿಮ್ಮ ಜೊತೆ ಇರೋರ್ತಕ್ಕಂಥವ್ರಿಗೆ ನಿಮಗೆ ಗೊತ್ತಾಗೋದು, ಅವ್ರಿಗೆ ಗೊತ್ತಾಗೋದು, ನನಗೆ ಗೊತ್ತಾಗಲ್ಲ. ಅದನ್ನು ನೀವು ತಿಳ್ಕೊಬೇಕು. ಈಗ ಒಬ್ಬ ಶಾಸಕರು ಕೊಟ್ಟರು ನನಗೆ ಡಾಕ್ಯುಮೆಂಟ್ ಇನ್ನೊಂದು ಅಂದರೆ ಅವ್ರಿಗೆ ಏನು ಹೇಳಿದ್ದೀವಿ, ಏನು ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಳ್ಳಿ, ಅವ್ರ ಹತ್ರ ಎನ್ಕ್ವೈರಿ ಮಾಡ್ಕೊಳ್ಳಿ. ನೀವು ಅದನ್ನು ಯಾವ ರೀತಿ ಎಲ್ಲೆಲ್ಲಿ ಆಗಿರ್ಬೋದು, ಅಕಸ್ಮಾತು ಅವ್ರು ನಿಮ್ಮ ಪಕ್ಷದವರೇ ಮಾಡಿರ್ಬೋದು. ಹೆಂಗೆ ಹೇಳ್ತೀರಾ? ನೀವು ಮಂತ್ರಿ ಆಗೋದು ನೀವು ಮಂತ್ರಿ ಆಗಿಬಿಟ್ರೆ ಅವ್ರಿಗೆ ತೊಂದರೆ ಆಗೋದು. ಕಾಂಗ್ರೆಸ್ನವ್ರು ಇನ್ನು ಮಿಕ್ಕಿದವ್ರು ಮಂತ್ರಿ ಆಸೆಗಳು ಇಟ್ಕೊಂಡಿರೋದು ತೊಂದರೆ ಆಗೋದು ನನಗಲ್ಲ. ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಮಂತ್ರಿ ಯಾವುದೇ ಕಾರಣಕ್ಕೂ ಮಾಡಲ್ಲ. ನಿಮ್ಮನ್ನು ಮಂತ್ರಿ ಮಾಡಿದ್ರೆ ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗೋದು. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಈಗ ಯಾಕಂದರೆ ಈ ಸಿದ್ದರಾಮಯ್ಯನವ್ರು ಸೀಟ್ ಇಳಿತಾರೆ ಅಂತ ಡಿ ಕೆ ಶಿವಕುಮಾರ್ ಇಳಿಸ್ಕೊಡ್ಬಾರ್ದು ಅಂತ ನೀವೇ ಕಿತ್ತಾಡ್ತಾರೆ. ನಾವಲ್ಲ. ಈಗಾಗಲೇ ನಿಮ್ಮ DCC ಬ್ಯಾಂಕ್ ಎಲೆಕ್ಷನ್ನಲ್ಲೇ ಗೊತ್ತು. ನಿಮ್ಗೆ ಹೇಳಿದ್ರಲ್ಲ ಈಗ ಶಾಸಕರು ಕೊಟ್ಟಿದ್ದಾರೆ ಅಂತ, ಅವ್ರ ವಿರುದ್ಧ ನೀವು, ನಿಮ್ಮ ವಿರುದ್ಧ ಅವರು ಎಲ್ಲ DCC ಬ್ಯಾಂಕ್ ಎಲೆಕ್ಷನ್ನಲ್ಲೇ ನಡೆಸ್ಕೊಂಡ್ಬಂದಿದ್ದೀರ ನೀವು. ಅದೆಲ್ಲ ನಾನೇನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ಬೋದು, ಏನು ಬಿಚ್ಚಿಡ್ಬೋದು. ನೀವು ಇದು ನಿಮ್ಮ ಬಂಗಾರಪೇಟೆ ಶಾಸಕರು ಯಾವ ರೀತಿ ಮಾತಾಡ್ತಾರೆ, ನಿಮ್ಮ ಮಾಲೂರು ಶಾಸಕರು ಯಾವ ರೀತಿ ಮಾತಾಡ್ತಾರೆ, ನೀವು ಯಾವ ರೀತಿ ಇದ್ದೀರಾ, ಅವ್ರ ವಿರುದ್ಧ ನೀವೇನು ಮಾಡ್ತೀರಾ, ನಿಮ್ಮ ವಿರುದ್ಧ ಅವರೆಲ್ಲ ಏನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ನಿಮ್ಮ ಮೊದಲು ನೀವು ಸರ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಸೋತಿರ್ತಕ್ಕಂಥ ಅಭ್ಯರ್ಥಿ ಈ ಥರ ಮಾಡಿದ್ದಾರೆ ಅದು ಇದು ಅಂತ ನೇರವಾಗಿ ಆಪಾದನೆ ಮಾಡೋಕ್ಕೆ ಬಂದರೆ ನಾನು ನೇರವಾಗಿ ಅದನ್ನು ಮಾಡಬೇಕಾಗುತ್ತೆ. ಅದೇನು ತೊಂದರೆ ಇಲ್ಲ. ಹೆಂಗೂ ಹೆಸರಲ್ಲಿ ಹೆಸರು ಅದು ನೇರವಾಗಿ ಮಾಡಬೇಕಾಗುತ್ತೆ. ಅದರಲ್ಲಿ ತಪ್ಪೇನಿದೆ? ನಿಮ್ಮದು ಪ್ರೂವ್ ಮಾಡಿಕೊಂಡ್ರೆ ನೀವು ಪ್ರೂವ್ ಮಾಡಿಕೊಂಡ್ರೆ, ನಮ್ದೇನಾರು ಇದ್ದರೆ ನಾವು ಪ್ರೂವ್ ಮಾಡ್ಕೊತೀವಿ. ಆದರೆ ವೈಯಕ್ತಿಕವಾಗಿ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ದಿಂದ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಡಾಕ್ಯುಮೆಂಟ್ಗೂ ಕೂಡ ನಾನು ಕೈ ಇಕ್ಕಿಲ್ಲ.